ಕೆರೆ ಬೌಂಡ್ರಿ ಇದು ಸರ್ವೆ ನಂಬರ್ 9 ಇದೆಲ್ಲ ಪೂರ ಸರಿ ಏನು ಬೌಂಡ್ರಿ ಇದೆ. ಇದ್ರ ಹೊರಗಿನ ಸೈಡ್ ಏನದಲ್ಲ ಇದು ಎನ್ಕ್ರೋಚ್ಮೆಂಟ್ ಇದೆಯಲ್ಲ ಸರ್ವೆ ನಂಬರ್ 9 ದಾರಿ ಸಿಗ್ನೇಚರ್ ನಂಬರ್ ಆಗಿದೆ. ಹಾಂ 403 ಓಪನ್ ಲ್ಯಾಂಡ್ ಐತೆ ಸರ್. ಇದು ಸರ್ವೆ ನಂಬರ್ 4035/58. ಫಸ್ಟ್ ಏನು ಮಾಡ್ಬೇಕಂದ್ರೆ ಈಗ ನಾವು ಫಸ್ಟ್ ಟೆಂಪ್ರರಿಲಿ ಜನರ ಸಮಸ್ಯೆ ಬಗೆಹರಿಸ್ಬೇಕಂತಂದ್ರೆ ಇಲ್ಲಿ ನಾನು ಏನು ಹೇಳಿದ್ನಲ್ಲ, ಇಲ್ಲಿ ಈ ರೀತಿ ನೀರು ನಿಂತು ಅಂದ್ರೆ ಆಬ್ವಿಯಸ್ಲಿ ಅಂಡರ್ಗ್ರೌಂಡ್ ಪೊಲ್ಯೂಷನ್ ಆಗತ್ತೆ. ಸೊ ಅದು ನಿಲ್ಲಾರ್ದಂಗೆ ನೀವು ಮತ್ತೇನು ಸಿಸ್ಟಮ್ ಮಾಡ್ತೀರಿ ನೋಡ್ಬೇಕು. ದ್ಯಾಟ್ ಟೇಕ್ಸ್ ಆಲ್ಮೋಸ್ಟ್ 1 ಮಂತ್. ಈಗ ನೀವು ಕೆಲಸ ಶುರು ಮಾಡಿದ್ದಂದ್ರೆ ಸೊ ಟಿಲ್ ನಿಮ್ದು ವರ್ಕ್ ಶುರುವಾಗಿ ಅದು ಕಂಪ್ಲೀಟ್ ಆಗಿ ಒಟ್ಟು ಇಲ್ಲಿ ನೀರು ನಿಲ್ಲಾರ್ದಂಗೆ ಆಗೋ ತನಕ ಇಲ್ಲಿ ಜನ ಎಷ್ಟು ಮನೆಗಳಿದಾವೆ, ನಂಬರ್ ಆಫ್ ಹೌಸಸ್ ನೀವು ಲೆಕ್ಕ ಹಾಕ್ಕೊಳ್ರಿ. ಅವ್ರಿಗೆ ಪ್ರತಿದಿನ ನೀವು ನೀರು ಕುಡಿಯೋದು ವ್ಯವಸ್ಥೆ ಮಾಡ್ತೀವಿ. ಪ್ರತಿದಿನ ಅದು ಹೆಂಗೆ ಮಾಡ್ತೀರೋ ನೋಡ್ರಿ ವ್ಯವಸ್ಥೆ ಮಾಡಿ. ಆಲ್ಟರ್ನೇಟ್ ಡೇಸ್ ಇಲ್ಲ, ಎವ್ರಿ ಡೇ 1 hour ನಾವು ಬೋರಿನ ವ್ಯವಸ್ಥೆ ಮಾಡ್ಕೊತೀವಿ. ಬೇರೆ ಆ ಕಡೆ ಬೇರೆ ಏರಿಯಾ ಲೈನ್ ತಂದು ನೀವು ಪ್ಲಾನ್ ಮಾಡ್ಕೊಳ್ರಿ. ಅದ್ರ ಪ್ರಕಾರ ಒಂದು ರೆಸಲ್ಯೂಷನ್ ಮಾಡ್ಕೊಳ್ರಿ, ತೊಗೊಂಡು ಬರ್ರಿ, ಅಪ್ರೂವಲ್ ಮಾಡ್ಸೋಣ. ಬಟ್ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಬಂದು ಆ ರೀತಿ ವ್ಯವಸ್ಥೆ ಮಾಡ್ಕೊಳ್ರಿ. ಟೋಟಲ್ ನಂಬರ್ ಆಫ್ ಹೌಸಸ್ ಎಷ್ಟಿದಾವೆ ಎಲ್ಲ ಕಡೆ ಅದ್ರ ಮೇಲೆ ಇದೆಲ್ಲ CC ವರ್ಕ್ ಮಾಡ್ತೀವಿ ಮೇಡಮ್. ಒಂದು ಪ್ರಾಪರ್ ಇದೆಲ್ಲ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಂತಂದ್ರೆ ಒಂದು ಡೆವಲಪ್ಮೆಂಟ್ ಅದಕ್ಕೆ ಹೇಳಿದ್ರು ನೀವು SOP ಎಲ್ಲ ಫಾಲೋಅಪ್ ಮಾಡ್ತೀವಿ. ಫಸ್ಟು ಅಂಡರ್ ವಾಟರ್ ಡ್ರೈನೇಜ್ ಮಾಡ್ತೀರಿ, ಅದಾದ್ಮೇಲೆ ಅಂಡರ್ ವಾಟರ್ ಮಾಡ್ತೀರಿ, ಅದಾದ್ಮೇಲೆ ಗ್ಯಾಸ್ ಲೈನ್ ಮಾಡ್ತೀರಿ. ಫರ್ದರ್ ಐತಲ್ಲ ಅದಕ್ಕೊಂದು ಬೆಡ್ ಹಾಕಿ ಆಮೇಲೆ ಐತಲ್ಲ CC ರೋಡ್ ಕೊಡ್ತೀವಿ. ಫೈನ್. ಇಲ್ಲಿ ಹೆಂಗಾಗೈತಪ್ಪ ಅಂತಂದ್ರೆ ತಮಗೆ ಯಾವಾಗ ಕಾಂಟ್ರಾಕ್ಟರ್ ಐತಲ್ಲ ಇದಾಗಿರ್ತಾ CC ರೋಡ್ ಮಾಡ್ತಾರೆ. ಅದಾದ್ಮೇಲೆ ಐತಲ್ಲ ಒಂದು 20 days ಆದಮೇಲೆ ಐತಲ್ಲ ಡ್ರೈನೇಜ್ ಅಂತಂತೇಳಿ ಸುಮ್ಮನೆ ಐತಲ್ಲ ಒಂದು ಪ್ರಾಜೆಕ್ಟಿಗೆ ಇದನ್ನು ಕೊಡ್ತಾರೆ. ಅದು ಐತಲ್ಲ ಇನ್ಕಂಪ್ಲೀಟು. ಫರ್ದರ್ ದಟ್ ಅದು CC ರೋಡು ಇನ್ಕಂಪ್ಲೀಟು. ಸೊ ಹಿಂಗಾಯ್ತಪ್ಪ ಅಂತಂದ್ರೆ ಬಂದಿದ್ದೈತಲ್ಲ ಶಾಂಕ್ಷನ್ ಆಫ್ ಅಮೌಂಟೂ ಐತಲ್ಲ ವೇಸ್ಟ್ ಅಮೌಂಟ್, ಟ್ಯಾಕ್ಸೂ ವೇಸ್ಟ್ ಅಮೌಂಟ್, ಒಂದು ಡೆವಲಪ್ಮೆಂಟ್ ಇರಲ್ಲ, ಒಂದು ಏನೂ ಇರಲ್ಲ. ಒಂದು ಪ್ರಾಪರ್ ಆಗೈತಲ್ಲ ಒಂದು ಪ್ಲಾನಿಂಗ್ ಇತ್ತು ಅಂದರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಮಧ್ಯಪ್ರದೇಶದಲ್ಲಿ ಇರತಕ್ಕಂಥ ಸರ್ವೆ ನಂಬರ್ 9ರ 5 ಎಕರೆ 2 ಗುಂಟೆ ಕೆರೆ ಜಮೀನಿನಲ್ಲಿ ಮುಧೋಳ ನಗರದ ತ್ಯಾಜ್ಯ ನೀರು ಮತ್ತು ಚರಂಡಿ ನೀರು ಮತ್ತು ಮಲ ವಿಸರ್ಜನೆಯ ಕಲುಷಿತ ನೀರು ಚರಂಡಿ ಮುಖಾಂತರ ಕೆರೆಯನ್ನು ಸೇರ್ಪಡೆಗೊಳಿಸುತ್ತಿದ್ದರೆ ಇಲ್ಲಿ ನಗರಸಭೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತ್ಕೊಳ್ಳಲು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಇದರಿಂದ ಈ ಕಲುಷಿತ ನೀರು ಕೆರೆ ಸ್ಥಳದಲ್ಲಿ ನಿಲ್ಲುವುದರಿಂದ ಇಲ್ಲಿ ಅಂತರ್ಜಲ ಕುಸಿದು ಅಂತರ್ಜಲ ಮುಖಾಂತರ ಪ್ರತಿಯೊಂದು ಮನೆಗಳ ಬೋರ್ವೆಲ್ಗಳಿಗೆ ಸಹಿತ ಕಲುಷಿತ ನೀರು ಸಪ್ಲೈ ಆಗ್ತಾ ಇದೆ. ಇದರಿಂದ ಜನಸಾಮಾನ್ಯರ ಆರೋಗ್ಯ ಸಂಪೂರ್ಣ ಹದಗೆಟ್ಟು ಹೋಗ್ತಾ ಇದೆ. ಇದಕ್ಕೆ ಇದು ಏನಾದರೂ ಸಾರ್ವಜನಿಕರಲ್ಲಿ ಆರೋಗ್ಯ ಹದಗೆಟ್ಟು ಏನಾದರೂ ಜೀವಕ್ಕೆ ಪ್ರಾಣಕ್ಕೆ ಏನಾದರೂ ಅಪಾಯಕಾರಿ ಆದರೆ ಇದಕ್ಕೆ ನೇರ ಹೊಣೆಗಾರ ಸರ್ಕಾರವೇ ಕಾರಣ. ಅದು ಅಲ್ಲದೆ 5 ಎಕರೆ 2 ಗುಂಟೆ ಸರ್ಕಾರದ ಕೆರೆ ಜಮೀನು ಇದ್ದರೂ ಕೂಡ ಕೆರೆ ಜಮೀನಿನಲ್ಲಿ 1.5 ಎಕರೆ ಜಮೀನನ್ನು ಒತ್ತುವರಿ ಮಾಡಿದ್ದರೂ ಕೂಡ ಒತ್ತುವರಿ ಮಾಡಿರುವವರು ವರದಿ ಸರ್ಕಾರದ ಟೇಬಲ್ ಮೇಲೆ ಇದ್ರೂ ಸಹಿತ ಈ ಒತ್ತುವರಿಯನ್ನು ತೆರವುಗೊಳಿಸುವಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರವು ಹಿಂದೇಟು ಹಾಕ್ತಾ ಇದೆ. ಅದು ಅಲ್ಲದೆ ಇಲ್ಲಿ ಒತ್ತುವರಿದಾರರಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಬಿಜೆಪಿ ಪಕ್ಷದ ಮುಖಂಡರಿಂದ ಈ ಪಕ್ಷಗಳ ಮುಖಂಡರಿಂದಲೇ ಈ ಒತ್ತುವರಿ ಆಗಿರೋದನ್ನ ಈ ಒತ್ತುವರಿದಾರರನ್ನು ಸಂರಕ್ಷಣೆ ಮಾಡುತ್ತಿರುವುದು ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಎದ್ದು ತೋರಿಸ್ತಾ ಇದೆ. ನನ್ನ ಹೆಸರು ಹನುಮಂತ್ ವಸಂತ್ ಶೆಟ್ಟಿ, RTI ಕಾರ್ಯಕರ್ತ. ಡ್ರೈನೇಜ್ ಪೈಪ್ ಇರ್ತಲ್ಲ ಇಲ್ಲಿಂದ ನಾವು ಎಲ್ಲೂ ಅಡ್ಡಾಡೋದಿಲ್ಲ. CC ತರ ಹಾಕಿ ಟ್ರಂಚ್ ಕೊಡ್ತೀವಿ, ಹರಿ ಮಾಡಿ ಕೈ ಬಿಡ್ತೀವಿ. ಆ ಕಡೆ ಏನು ಡ್ರೈನೇಜ್ ಸಿಸ್ಟಮ್ ಐತೆ ಅದೆಲ್ಲ ಬ್ಲಾಕೇಜ್ ಕ್ಲಿಯರ್ ಮಾಡ್ತೀವಿ. ಯಾವುದು ಸರಿಯಾಗಿ ಫರ್ದರ್ ಮೇಡಮ್ ಮಾಡಿದಿಲ್ಲ ಅಂತ